ತಬ್ಬಿಕೊಂಡಂತವರು ನಿಮ್ಮನ್ನ ಕಳೆದ ಬಾರಿ ನೀವು ತಬ್ಬಿಕೊಂಡಿದ್ದವರು ಇವಾಗ ಅವ್ರ ಜೊತೆ ತಬ್ಬಿಕೊಂಡಿದ್ದಾರೆ. ಈಗ ನಿಮ್ಮನ್ನು ಕೆಡವುತ್ತಾರಾ ಅಂತ ಅವರು ಪ್ರಯತ್ನ ಮಾಡ್ತಾರೆ. ಮಾಡೋದು ತಪ್ಪೇನಿಲ್ಲ, ಮಾಡಲಿ ಬಿಡಿ. ಯಾಕೆಂದರೆ ಯು ಕ್ಯಾನ್ ಡೈಜೆಸ್ಟ್ ಎನ್ ಎನಿಮಿ ಬಟ್ ಯು ಶುಡ್ ನಾಟ್ ಡೈಜೆಸ್ಟ್ ಎ ಬ್ಯಾಕ್ ಸ್ಟ್ಯಾಬರ್. ದೇ ಆರ್ ದಿ ಬ್ಯಾಕ್ ಸ್ಟ್ಯಾಬರ್ಸ್. ಯಾರು ಬ್ಯಾಕ್ ಸ್ಟ್ಯಾಬರ್ ಇಲ್ಲಿ? ಅಲ್ಲ ರೀ, ಯಾರು ಸರ್ಕಾರ ತೆಗೆದ್ರು ಅವ್ರನ್ನ ತಪ್ಕೊಂಡು ಹೋಯ್ತಾ ಇದ್ದವ್ರನ್ನ ಏನಂತ ಕರಿತೀರ ನೀವು? ಯಾರು ಸರ್ಕಾರನ ತೆಗೆದ್ರು, ಯಾರು ಕುಮಾರಸ್ವಾಮಿನ ತೆಗೆದ್ರು, ಯಾವ ಕುಮಾರಸ್ವಾಮಿ ಗೌರ್ಮೆಂಟ್ನ ತೆಗೆದ್ರು ಅವ್ರ ಜೊತೆ ನಿನ್ನ ನಂಟಸ್ಥಾನ ಮಾಡಿಕೊಂಡು ಬೆಳಗ್ಗೆ ಎದ್ದರೆ ಇದೆಯಲ್ಲಪ್ಪ, ಹೌ 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 ಆರ್ ದೆ ನಾಟ್ ಬ್ಯಾಕ್ ಸ್ಟ್ಯಾಬರ್ಸ್? ಈಗ ಗೋಪಾಲಯ್ಯ ಜೊತೆಲಿದ್ನಪ್ಪ, ಚಿಕ್ಕಬಳ್ಳಾಪುರದ ಮೇಲೆ ಇದ್ದ, ಆ ನಾರಾಯಣಗೌಡ ಜೊತೆಲಿದ್ದ, ವಿಶ್ವನಾಥ್ ಮನೆಗೆ ಹೋಗಿದ್ಯ, ಆಕೆ ಸುಮಲತಾ ಪಾಪ ತಾಯಿ ಆ ಹೆಣ್ಮಗಳು ಮನೆಗೆ ಹೋಗಿ ಏನು ನೀವು ಮಾತಾಡಿದ್ದೇನು, ನೀ ಹೇಳಿದ್ದೇನು? ಅಯ್ಯೋ ಶಿವ, ಜನ ನೋಡ್ತಾ ಇದ್ದಾರೆ ಅಂತಾರೆ, ಒಂದು ಭಾವನೆ ಇಲ್ದವ್ರು ಹೆಂಗ್ರಿ? ಅವರು ಏನು ಮಾತಾಡೋದು ಬಿ ಜೆ ಪಿ ಇವ್ರ ಮೇಲೆ? ಆದ್ರೆ ಮಂಡ್ಯದಲ್ಲಿ ನನ್ನ ಮಗನನ್ನ ಸೋಲಿಸಿದಂಥವರೇ ಕಾಂಗ್ರೆಸ್ನವರು ಅನ್ನುವಂಥದ್ದನ್ನು ಅವರು ಹೇಳ್ಕೊಳ್ತಾರೆ. ನಿಮ್ಮನ್ನ ಬ್ಯಾಕ್ ಸ್ಟ್ಯಾಬರ್ಸ್ ಅಂತ ಅವ್ರು ಕರೀತಾ ಇದ್ದಾರೆ. ನೋಡಿ, ಬೇರೆಯವರು ನಮ್ಮ ಲೀಡರ್ಗಳು ಮಾಡಿರಬಹುದು, ಬಟ್ ನಾಟ್ ದಿಸ್ ಡಿ ಕೆ ಶಿವಕುಮಾರ್, ನಾಟ್ ದಿಸ್ ಡಿ ಕೆ ಶಿವಕುಮಾರ್. ಶಿವಕುಮಾರ್ ಅವರು ವಿಷ ಇಕ್ಕಿದ್ರು ಅನ್ನುವ ಮಾತನ್ನು ಕೂಡ ಬಂತು. ಹೇಳಿ, ಕಮಾನ್, ಎನಿ ಡಿಬೇಟ್ ಲೆಟ್ ಇಟ್ ಡೂ ಆನ್ ದಿಸ್. ಏನು ವಿಷಯ ಕೊಟ್ಟಿದ್ದೀನಿ ಅಂತ ಜನ ಹೇಳಬೇಕು, ಜನ ತೀರ್ಮಾನ ಮಾಡಬೇಕು. ಇಲ್ಲ ನಿನ್ನ ಮಾತಿಗೆ ಏನಾದರೂ ಆಧಾರ ಇರಬೇಕು. ಅದೇ ಇಷ್ಟಕ್ಕೂ ದೇವೇಗೌಡರಿಗೂ ಡಿ ಕೆ ಶಿವಕುಮಾರ್ ಅವರ ಫ್ಯಾಮಿಲಿಗೂ ಏನು ರಾಜಕೀಯದ ಜಿದ್ದಾಜಿದ್ದಿ? ನೋಡಪ್ಪ, ನನಗೂ ದೇವೇಗೌಡರಿಗೂ ದೆರ್ ಇಸ್ ನೋ ಪೊಲಿಟಿಕಲ್ ಜಿದ್ದಾಜಿದ್ದಿ ಪ್ರಶ್ನೆ. ಐ ರೆಸ್ಪೆಕ್ಟ್ ಹಿಮ್ ಎ ಲಾಟ್. ಅವ್ರ ಛಲದ ಬಗ್ಗೆ ನನಗೆ ಅಪಾರವಾದಂಥ ವಿಶ್ವಾಸ, ನಂಬಿಕೆ. ಈಸ್ ಎ ಗುಡ್ ಹೋರಾಟಗಾರ, ತಪ್ಪೇನಿಲ್ಲ. ಏನು ಇಲ್ಲದೆ ಬೆಳೆದಿದ್ದಾರೆ ಈ ಮಟ್ಟಕ್ಕೆ. ಐ ಆಮ್ ವೆರಿ ಪ್ರೌಡ್. ಮಕ್ಕಳಿಗೂ ಒಂದು ದೊಡ್ಡ ಶಕ್ತಿಯಾಗಿ ಕೊಟ್ಟಿದ್ದಾರೆ. ಒಬ್ಬ ಮಗ ಅತಿ ದೊಡ್ಡ ಶ್ರೀಮಂತ ಒಬ್ಬನ ಮಾಡಿದ್ದಾರೆ, ಇನ್ನಿಬ್ಬರು ದೊಡ್ಡ ರಾಜಕಾರಣಿಗಳು ಮಾಡಿದ್ದಾರೆ. ಹಳ್ಳಿನೂರಿಗೆ ರಾಜಕಾರಣಿ ಮಾಡ್ತಾಯಿದ್ದಾರೆ. ಏನು ಬೇಕಾದಷ್ಟು ಅವ್ರಿಗೂ ಪಾಪ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಕುಟುಂಬ ಅಷ್ಟು ಬೆಳೆದಿದೆ ಒಂದು ಕುಟುಂಬ. ಒಬ್ಬ ಮೊಮ್ಮಗ MP, ಮಗ MP, ಮಗ ಮೊಮ್ಮಗ ಒಬ್ಬ MP, ಮಗ MLA, ಒಬ್ಬ ಫಾರ್ಮರ್ ಚೀಫ್ ಮಿನಿಸ್ಟ್ರು, ಒಬ್ಬ ಮಿನಿಸ್ಟ್ರು, ಡೈರೆಕ್ಟ್ರು. ಎಸ್ ಹೆಲ್ಪ್ ಲಾಟ್ ಫ್ಯಾಮಿಲಿಗೆ. ಈಗ ಬಿಜೆಪಿಗೆ ಕುಟುಂಬಕ್ಕೆ ಬೇಕಾದಷ್ಟು ಮಾಡಿದ್ದಾರೆ. ಅವ್ರಿಗೆ ಹೆಂಗೆ ಬೇಕೋ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಟ್ಯಾಗ್ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ, ಅದನ್ನು ಉಪಯೋಗಿಸ್ಕೊಂಡು ಏನೇನು ಬೇಕೋ ಸಹಾಯ ಮಾಡಿದ್ದಾರೆ. ಅಟ್ಲೀಸ್ಟ್ ಎಸ್ ಹೆಲ್ಪ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿಗಾರು ಒಳ್ಳೇದಾಗಿದೆಯಲ್ಲ. ಈಗ ಬಿಜೆಪಿ JDS ನವರ ಹಿಂದಿನ ಮಾತುಗಳ ಕೇಳ್ತೀರಿ. ನೀವು ಕುಮಾರಸ್ವಾಮಿಯನ್ನು ಬಹಳ ಖುಷಿಯಾಗಿದ್ದಂಥವರಲ್ಲ, ನೀವು ಕೂಡ ಎಣ್ಣೆ ಸೀಗೆಕಾಯಿ ತರದಲ್ಲೇ ವಿಚಾರಗಳಿದ್ವು. ಯಾವ್ಯಾವ ಸ್ವರೂಪದಲ್ಲಿ ನೀವು ಕನಕಪುರದಲ್ಲಿ ಮಾತನಾಡಿದ್ರಿ, ನಿಮಗೆ ಏನು ಸವಾಲು ಹಾಕಿದ್ರು ಆ ಪ್ರತಿ ಸವಾಲು ನೀವು ಕನಕಪುರದಲ್ಲಿ 2007ರಲ್ಲಿ ಬಹುತೇಕ 2007ರಲ್ಲಿ ನೀವು ಹಿಂಗೆ ತೋರಿಸಿದ್ರಿ. ಕರ್ನಾಟಕದ ಜನ ನೋಡಿದ್ದಾರೆ. ಅಂಥವ್ರೆ ನೀವೇ ಜೋಡೆತ್ತುಗಳಾಗಿ ಓಡಾಡಬಹುದಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ನಂಗೆ ಜನ ಯಾಕೆ ನಂಬಬೇಕಿತ್ತು? ನಮ್ಮದು ಪೊಲಿಟಿಕಲಿ ಡಿಫ್ರೆನ್ಸಸ್, ಐಡಿಯಾಲಜಿಕಲ್ ಡಿಫ್ರೆನ್ಸಸ್. ತಿರುಗಿ ಐಡಿಯಾಲಜಿಕಲ್ ಒಂದಾಗಿದ್ದು. ನಾನು ಇಲ್ಲ 14 months ಜೊತೆಗೆ ಗೌರ್ಮೆಂಟ್ ಮಾಡಿದ್ದೀವಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪೊಲಿಟಿಕಲ್ ಡಿಫ್ರೆನ್ಸಸ್. ಅವರು ನಮ್ಮ ಮೇಲೆ ಬಂದು ಎಲೆಕ್ಷನ್ ನಿಂತ್ಕೊಂಡಾಗ ಇನ್ನು ಗೆಟ್ ವೇ ಕೊಟ್ಬಿಡೋಕ್ಕಾಯ್ತಿತ್ತ? ರಾಜಕಾರಣ ಅವ್ರು ನನ್ನ ಸೋಸಿದ್ರಪ್ಪ ದೇವೇಗೌಡರು 85ಲಿ. ನಾನು ಸೋತಿದ್ದೀನಿ, ಐ ಹ್ಯಾವ್ ಅಕ್ಸೆಪ್ಟೆಡ್. ಪಾರ್ಲಿಮೆಂಟ್ ಸೋತಿದ್ದೀವಿ, ಅಕ್ಸೆಪ್ಟೆಡ್. ಅವ್ರ ಅಸೆಂಬ್ಲಿ ಸೋತಿದ್ದಾರೆ ನನ್ನ ಮೇಲೆ, ಅಕ್ಸೆಪ್ಟೆಡ್. ಕುಮಾರಸ್ವಾಮಿ ಬಂದು ನಿಂತ್ಕೊಂಡ್ರು, ಆಯಿತು. ಅವರು ಧರ್ಮಪತ್ನಿ ನಿಲ್ಲಿಸಿದ್ರು, ಆಯಿತು, ಫೈನ್. ನನ್ನ ತಮ್ಮನ ಮೇಲೆ ಈಗ ಅಷ್ಟೇ ಡಿಫ್ರೆನ್ಸ್. ಜಿದ್ದಾಜಿದ್ದಿ, ಐ ಹ್ಯಾವ್ ನೆವರ್ ಗಾನ್ ಔಟ್ ಆಫ್ ಮೈ ಲಿಮಿಟ್ಸ್. ಐ ರೆಸ್ಪೆಕ್ಟ್ ದರ್ ಪೊಲಿಟಿಕಲ್ ವಾಟ್ ಎವರ್ ಮೇ ಬಿ. ಬಟ್ ಈಗ ಅವರ ಆ್ಯಟಿಟ್ಯೂಡ್ ಇದೆಯಲ್ಲ, ಅವರ ಯಾರು ಬ್ಯಾಕ್ ಸ್ಟ್ಯಾಬರ್ಸ್ ಇದ್ದವು, ಯಾರು ಅವ್ರನ್ನ ಇಳಿಸಿದ್ರು, ಯಾರು ನಮ್ಮ ಸರ್ಕಾರ ಅದು ಕೊಲ್ಯೂಷನ್ ಗೌರ್ಮೆಂಟ್ ಇಳಿಸಿದ್ದು, ಅವನ್ನ ವಾಪಸ್ ತಬ್ಬೋದಿದೆಯಲ್ಲ, ದಟ್ ಇಸ್ ದಿ ಡೇಂಜರ್ ಪ್ಲೇ ದೇ ಆರ್ ಪ್ಲೇಯಿಂಗ್ ದೆಮ್ಸೆಲ್ಫ್. ಸಿದ್ದರಾಮಯ್ಯನವರೇ ಕೆಳಗಿಳಿಸಿದ್ರು ಅಂತ ಹೇಳ್ತಾರೆ.
ಅವಕ್ಕೆ ಸಿದ್ದರಾಮಯ್ಯ ನೀನು ಫಸ್ಟ್ ನಿನ್ನ ಚೇರ್ ನೀನು ಕುಂಡ್ರಿಸಿದಾಗ ನೀ ಬಿಗೆ ಕಾಪಾಡಬೇಕಾದ್ದು ನಿನ್ನ ಡ್ಯೂಟಿ. ಪಾಲಿಟಿಕ್ಸಲ್ಲಿ ಅವ್ರು ಇಳಿಸೋರು ಇವ್ರು ಇಳಿಸೋರಲ್ಲ. ಫಸ್ಟು ನಾನಿಲ್ಲಿ ಕೂತಿದ್ದೀನಲ್ಲ, ನನ್ನ ಕರೆಕ್ಟಾಗಿ ನಾನು ಕಾಪಾಡ್ಕೋಬೇಕು. ಫಸ್ಟು ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್ ಅಂತೆ. ಆದರೆ ಈಗ ದೇವೇಗೌಡರ ಅಳಿಯ ಬೆಂಗಳೂರು ಗ್ರಾಮಾಂತರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಸಿಂಬಲ್ ವಿಚಾರವೂ ಕೂಡ ಬಹಳ ಚರ್ಚೆಯಲ್ಲಿ ಇದೆ. ಅವರು BJPನ ಯಾಕೆ ನಿಲ್ಲಬೇಕಿತ್ತು, JDS ಇಂದ ಯಾಕೆ ನಿಲ್ಲಿಲ್ಲ ಅನ್ನೋಂಥ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಆದರೆ ಅವರು ನಿಂತಿರುವಂಥದ್ದು DK ಸಹೋದರರನ್ನ ಸೋಲಿಸೋದಕ್ಕೆ ಒಂದು ಬೆಸ್ಟ್ ಸ್ಟ್ರಾಟಜಿ ಆಗಿ ಇದೆ ಅಂತೇಳಿ ಅನಿಸಿದಾಗ ಅದು ಅವರ ಆಯ್ಕೆ ಅಲ್ವಾ? ರೀ ನೋಡಿಯಪ್ಪ, ಇಫ್ ಯು ಆಸ್ ಎ ಪೊಲಿಟಿಕಲ್ ಮ್ಯಾನ್ ಮೊದಲಿಂದನೂ ಆ ಪಾರ್ಟಿಲಿ ಬಂದ್ಕೊಂಡು ಬಂದಿದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಈಗೂ ಅಭ್ಯಂತರ ಇಲ್ಲ. ದಟ್ ಈಸ್ ಎ ಡಿಫ್ರೆಂಟ್ ಕ್ವಶನ್. ಇನ್ನೂ ಒಂದು ಪಾರ್ಟಿ ಅಂತ ಮರ್ಜ್ ಮಾಡಿಲ್ಲ ನೀವು. ಈಸ್ ಯುವರ್ ಕುಟುಂಬ ಮ್ಯಾನ್. ನಮ್ಮ 4 ಸೀಟ್ ತೊಗೊಂಡಿದ್ದೀವಿ ಅಂತ ಗೌಡ್ರು ಹೇಳಿದ್ರು. 3 ಸೀಟು ದಳ ಸಿಂಬಲ್, 1 ಸೀಟು BJP ಸಿಂಬಲ್. ಏನು ಮೆಸೇಜ್ ಕಾರ್ಯಕರ್ತರು ಕೊಟ್ಟಿದ್ದೀರಿ? ಈಗ ಮಂಡ್ಯದಲ್ಲಿ, ಹಾಸನದಲ್ಲಿ, ಕೋಲಾರಲ್ಲಿ, ಬೆಂಗಳೂರು ರೂರಲಲ್ಲಿ, ಬೇರೆ ಬೇರೆ ಕಡೆ ನಿಮ್ಮ ಮಳಿನೇ ಇನ್ನೊಂದು ಪಾರ್ಟಿಗೆ ನಿಲ್ಲಿಸಿದ ಮೇಲೆ ನಿಮ್ಮ ಪಾರ್ಟಿ ಎಲ್ಲಿ ಉಳಿಸ್ಕೊಳಕ್ಕಾಗ್ತದೆ? ನೀವು ಪ್ಲೀಸ್ ಟೆಲ್ ಮಿ, ಹೆಂಗೆ ಉಳಿಸ್ಕೊಳಕ್ಕೆ ಸಾಧ್ಯ? ಯಾವ ರೀತಿ ಉಳಿತಾರೆ ನಿಮ್ಮ ಪಾರ್ಟಿ? ಎಲೆಕ್ಷನ್ ಆದಮೇಲೆ ನಮ್ಮನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಾವು ಬೇರೆ ಥರ ತೀರ್ಮಾನ ಮಾಡಬೇಕಾಗ್ತದೆ. ಡೆಲ್ಲಿಯಿಂದ ಬಂದ ತಕ್ಷಣ ಯಾರು ಹೇಳಿ ಕೇಳಿ ಮಾಡಿದ್ರು, ಯಾರು ಇಷ್ಟ ಬಂದಂಗೆ ತೀರ್ಮಾನ ಮಾಡಿದ್ರು ಅಂತೇಳಿ ನೆಕ್ಸ್ಟ್ ಡೇ ತಿರ್ಗಾ ಉಲ್ಟಾ ಹೊಡೆದ್ಬಿಟ್ರು. ವಾಟ್ ಈಸ್ ದಿಸ್? GT ದೇವೇಗೌಡ ಹೇಳಿದ್ರು ವಿಲ್ ರೀಥಿಂಕ್ ನಮ್ಮ ಅಲಯನ್ಸ್ ಬಗ್ಗೆ ಅಂತ. ಅವರೇನೋ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ರು, ಅವ್ರೇನೇನು ಹೇಳ್ತಾರೆ ನಾವು ಕೇಳಬೇಕು, ಜನ ಕೇಳಬೇಕು. ಅದಕ್ಕೆ ಅವರ ಕಾರ್ಯಕರ್ತರನ್ನ ಬನ್ನಿ 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 ಅಂತ ನೀವು ಕರಿತಿದ್ದೀರಾ? ಅಲ್ಲ, ಒಳ್ಳೆ ಕತೆ. ಪಾಪ ಒಳ್ಳೆ ಕಾರ್ಯಕರ್ತರಲ್ವಾ ಪಾಪ, ಅವರೆಲ್ಲ ಫೈಟ್ ಮಾಡಿಕೊಂಡು ಪಾರ್ಟಿ ಉಳಿಸ್ಕೊಂಡು ನಮ್ಮೇಲೆಲ್ಲ ಯುದ್ಧ ಮಾಡಿಕೊಂಡು ಬರ್ತಾರವ್ರನ್ನ ಪಾಪ ಒಳ್ಳೆ ಹುಡುಗರನ್ನ ಯಾಕೆ ನಾವು ಅವರ ಭಾವನೆನ ಅರ್ಥ ಮಾಡ್ಕೋಬೇಕಲ್ಲ. ಹಳ್ಳೀಲಿ ನಮಗೋಸ್ಕರ ಫೈಟ್ ಮಾಡಿದ್ದಾರೆ, ನಮ್ಮ ವಿರುದ್ಧ ಫೈಟ್ ಮಾಡಿದ್ದಾರೆ, ನಮ್ಮ ಪರ ಫೈಟ್ ಮಾಡಿದ್ದಾರೆ. ಇಲ್ಲಿ ಪಾಪ ಅವ್ರಾಗ ತಬ್ಲಿ ಮಕ್ಕಳಾಗಬೇಕು, ಹೋಗಿ BJPಗೆ ಸೇರ್ಕೊಂಡು ಇನ್ಯಾಕೆ ಹಾಳಾಗಬೇಕು? ಬರ್ರಪ್ಪ, ನಾನು ರೆಡಿ ಇದ್ದೀನಿ, ರೆಡಿಮೇಡ್ ಇದ್ದೀನಿ, ನಾನು ನಿಮ್ಗೆ ಹೆಂಗೋ ರಕ್ಷಣೆ ಮಾಡ್ಕೊಂಡು ಹೋಗ್ತೀನಿ, ಹೆಂಗೋ ಮಾಡ್ಕೊಂಡು ಹೋಗೋಣ ಅಂತ ಕರಿತಾ ಇದ್ದೀನಿ. ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಎಸ್, ಐ ಆಮ್ ಕಾಲಿಂಗ್. ಇವತ್ತು ಕರಿತೀನಿ, ನಾಳೆನೂ ಕರಿತೀನಿ, ನಾಳಿದ್ದು ಕರಿತೀನಿ. ತಪ್ಪೇನಿದೆ? ಅಂದರೆ ರಾಮನಗರದಲ್ಲಿ ದಳ ಇರಲ್ಲ ಅಂತಲ್ಲ? ಇಲ್ವಳ, ಈಗ ಎಲ್ಲಿದೆ ದಳ? ದಳ ಎಲ್ಲಿದೆ ಅಂತ? ವೇರ್ ಇಸ್ ದಳ? ಪಾರ್ಟಿ ಫ್ಯಾಮಿಲಿ, ಒಂದು ಕುಟುಂಬ ಸೀಮಿತ ಆಗಿದೆ. 3 ಸೀಟ್ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. 3 ಸೀಟು ಅದು ಬಿಡಿ ರಿಸರ್ವ್. 3 ಸೀಟನ್ನು ಒಂದೇ ಕುಟುಂಬದವ್ರು ನಿಂತ್ಕೊಂಡವ್ರೆ. ಇಲ್ಲ, ಇಲ್ಲಿ ಯಾರೊಬ್ಬ ಬೇರೆ ಕಾರ್ಯಕರ್ತರು ನಿಂತ್ಕೊಂಡು ಅಲ್ಲಿ ಹೇಳಿದ್ರು ಹಾಸನದಲ್ಲಿ ಯಾವ ಕಾರಣಕ್ಕೂ ನಮ್ಮ ಕುಟುಂಬದವ್ರು ನಿಲ್ಲಲ್ಲ ಅಂತ ಹೇಳಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.